ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಾ ಡೈರೀಸ್ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮ್ಮನ್ನು ಕಬಿನಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಚ್ ನೀಡೆಡ್ ಬ್ರೇಕ್ ಅನ್ನೋ ಥರ ಒಂದು ಮಾನ್ಸೂನ್ ವೆಕೇಷನ್ ಅಂತಲೇ ಹೇಳ್ಬೋದು. ನಾವು ಮಾನ್ಸೂನಲ್ಲಿ ಚೂಸ್ ಮಾಡ್ಕೊಂಡಿದ್ದು ದ ಶರಾಯ್ ಅನ್ನೋ ಒಂದು ರೆಸಾರ್ಟ್ ಕಬಿನಿಯಲ್ಲಿದೆ. ಅಲ್ಲಿಗೆ ಬಂದ್ವಿ. ಮಾನ್ಸೂನ್ ವೆಕೇಷನ್ ಅಂತ ಹೇಳಿದ್ಮೇಲೆ ಯಾವಾಗ್ಲೂ ಮಳೆ ಸುರಿತಾನೆ ಇರುತ್ತೆ. ನಾನು ಮೊದಲೇ ಮಳೆ ಹುಡುಗಿ. ನಾನಂತೂ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಡಿಕೇರಿ ಅನ್ನೋ ಒಂದು ಬ್ಯೂಟಿಫುಲ್ ಸಿಟಿ ಕುಶಾಲನಗರಲ್ಲಿ. ಸೊ ನನಗೆ ಮಳೆ ಅಂದರೆ ತುಂಬ ಇಷ್ಟ. ನನಗಂತೂ ಈ ಮಳೆ ಸೌಂಡು ಜಿರಿ 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 ಅನ್ನೋ ಒಂದು ಸೌಂಡ್ ಕೇಳೋದಕ್ಕೆ ಒಂಥರ ಖುಷಿ ಆಗುತ್ತೆ. ನಾನಂತೂ ಒಂದು ಕಡೆ ತುಂಬ ಚಂದ ಮಳೆನ ಎಂಜಾಯ್ ಮಾಡ್ತಿದ್ದೆ. ಬಟ್ ನನ್ನ ಜೊತೆ ಬಂದ ಪಾರ್ಟ್ನರ್ಸ್ ಹರ್ಷಿತಾ ಆ್ಯಂಡ್ ಕವ್ಯಕ್ಕ ಅಂತೂ ಈ ಮಳೆಯಿಂದ ಫುಲ್ ಫ್ರಸ್ಟ್ರೇಟ್ ಆಗಿದ್ದರು. ಯಾವಾಗ ನಾವು ರೂಮ್ ಚೆಕ್-ಇನ್ ಆಗ್ತೀವಿ ಅಂತ, ಆ ಗ್ಯಾಪಲ್ಲಿ ನಾವು ಹೋಟೆಲ್ ಚೆಕ್-ಇನ್ ಆಗಿದ ತಕ್ಷಣ ನಮಗೆ ಒಂದು ಅದ್ಭುತವಾದ ಒಂದು ಒಳ್ಳೆ ಟೀ ಕೊಟ್ಟರು. ನನಗಂತೂ ತುಂಬ ಖುಷಿ ಆಯಿತು. ಒಂದು ಆ ವೆದರು, ಮಾನ್ಸೂನ್ ಜೊತೆಗೆ ಆ ಜಿರಿ ಜಿರಿ ಸೌಂಡು, ಟೀ, ನಾನಂತೂ ಫುಲ್ ಎಂಜಾಯ್ ಮಾಡ್ತಿದ್ದೆ. ಬಟ್ ಆ್ಯಕ್ಚುಲಿ ಪಾಪಚಿ ಹರ್ಷಿ ಮತ್ತು ಕವ್ಯಕ ಫುಲ್ ಮಳೆ ನಿಲ್ಲಿ ಅಂತ ವರುಣಾದೇವರಿಗೆಲ್ಲ ಕಾಲ್ ಮಾಡ್ತಿದ್ರು. ಸೊ ಈ ಗ್ಯಾಪಲ್ಲಿ ರಿಸೆಪ್ಷನ್ ಲುಕ್ ಈ ರೀತಿ ಇತ್ತು. ರಿಸೆಪ್ಷನಲ್ಲೇ ಈ ಒಂದು ಪ್ರಾಪರ್ಟಿ ತುಂಬ ಬ್ಯೂಟಿಫುಲ್ಲಾಗಿ ಅನಿಸ್ತು. ನನಗೆ ಇದು ಬುಕ್ ಶೆಲ್ಫ್ ತುಂಬ ಚೆನ್ನಾಗಿ ಅನಿಸ್ತು. ನಾನು ಈ ಗ್ಯಾಪಲ್ಲಿ ನಮ್ಮ ಮನೇಲೂ ನಾನೇನಾದ್ರು ಮನೆ ಕಟ್ಸಿದ್ರೆ ಈ ರೀತಿ ಒಂದು ಬುಕ್ ಶೆಲ್ಫ್ ಮಾಡಿಸ್ಕೊಳ್ಳೋಣ ಅನ್ನೋ ಥರ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಳ್ತಿದ್ದೆ. ಬಟ್ ಚೆನ್ನಾಗಿತ್ತು. ಈ ಗ್ಯಾಪಲ್ಲಿ ನಾನು ಅಂಬ್ರೆಲಾ ಇಟ್ಕೊಂಡು ಮಳೆ ನಿಲ್ಲೋವರೆಗೂ ಪೋಸಸ್ ಕೊಟ್ಕೊಂಡು ಕ್ಲಿಕ್ 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 ಅಂತ ನಾನು ಫೋಟೋಸ್ಗಳನ್ನ ಕ್ಲಿಕ್ ಮಾಡಿಸ್ಕೊಳ್ತಾ ಇದ್ದೆ. ಆ್ಯಂಡ್ ಶರಾಯ್ ಪ್ರಾಪರ್ಟಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಚಿಕ್ಕಮಂಗ್ಳೂರಲ್ಲಿರೋ ದ ಶರಾಯ್ ಪ್ರಾಪರ್ಟಿಗೆ ನಾನು 2015-16 ಒಂದು 2-3 ಟೈಮ್ಸ್ ನಾನು ವಿಸಿಟ್ ಮಾಡಿದ್ದೆ. ಹಾಗೆ ಇಲ್ಲಿ ಬಂದು ಬಂಡೀಪುರಲ್ಲಿ ಸಹ ನಾನು ವಿಸಿಟ್ ಮಾಡಿದ್ದೆ. ಬಟ್ ಈ ಒಂದು ಕಬಿನಿ ಒಂದು ಪ್ರಾಪರ್ಟಿನ ನಾನು ಈ ಸಲಿನೇ ಫಸ್ಟ್ ಟೈಮ್ ನಾನು ಎಕ್ಸ್ಪ್ಲೋರ್ ಮಾಡ್ತಿರೋದು. ಪಾಪ ಈ ಮ್ಯಾನೇಜರು ಈ ಪ್ರಾಪರ್ಟಿ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಬಟ್ ನಮ್ಗೆ ಅದನ್ನು ಕೇಳೋಕೆ ಪೇಷನ್ಸ್ ಇರಲಿಲ್ಲ. ಬೇಗ ಮಳೆ ನಿಂತರೆ ಸಾಕು, ರೂಮ್ಗೆ ಚೆಕ್-ಇನ್ ಆಗಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಬಗ್ಗಿ ಬಂತು. ಬಗ್ಗಿಯಲ್ಲಿ ನಮ್ಮೆಲ್ಲ ಲಗೇಜ್ಗಳನ್ನ ಹಾಕಿ ನಾವು ಬಗ್ಗಿಯಲ್ಲಿ ಹೋಗಲಿಲ್ಲ. ವೆದರ್ ತುಂಬ ಚೆನ್ನಾಗಿರೋದ್ರಿಂದ ಒಂದು ಪ್ರಾಪರ್ಟಿ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ. ಜಸ್ಟ್ ಒಂದು 100 ಮೀಟರ್ ಅಂತ ಹೇಳಿದ್ರು. ಒಂದೊಂದು ವಿಲ್ಲಾ ಇದೆ, ಒಂದು 10 ಮೀಟರ್ಸ್ಗಳಿಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ವಾಕ್ ಮಾಡ್ಕೊಂಡು ಹೋದ್ವಿ. ನನಗೆ ಈ ಒಂದು ಸ್ಪಾಟ್ ಫೇವ್ರೇಟ್ ಆಗೋಯಿತು. ಬಂದ ತಕ್ಷಣ ಮಳೆಯಿಂದ ಫುಲ್ ಕಬ್ನಿ ಬ್ಯಾಕ್ ವಾಟರ್ ತುಂಬಿತ್ತು. ನೋಡೋದಕ್ಕಂತೂ ತುಂಬ ಅದ್ಭುತವಾಗಿತ್ತು ಆ್ಯಕ್ಚುಲಿ. ಇವಾಗ ನಾನು ನಿಮ್ಮೊಟ್ಟಿಗೆ ನನ್ನ ಒಂದು ರೂಮ್ ಟೂರ್ ನಾನು ನಿಮ್ಮ ಶೇರ್ ಮಾಡ್ತೀನಿ. ಸೊ ನಾವು ತೊಗೊಂಡಿದ್ದು ಬ್ಯಾಕ್ ವಾಟರ್ ವಿಲ್ಲಾ. ಇಲ್ಲಿ ನಿಮಗೆ ಒಂದು 2-3 ವಿಲ್ಲಾಸ್ಗಳಿದೆ. ಒಂದು ಬ್ಲೂ ಕಲರ್, ಒಂದು ಯೆಲ್ಲೋ ಕಲರ್, ಒಂದು ಪರ್ಪಲ್ ಕಲರ್ ಥರ ವಿಲ್ಲಾಸ್ಗಳಿರುತ್ತೆ. ನೀವು ರೂಮ್ ಚೂಸ್ ಮಾಡ್ಕೊಳ್ಳುವಾಗ ನೀವು ಯಾವ ವಿಲ್ಲಾಸ್ ಬೇಕು ಅಂತ ನೀವು ಚೂಸ್ ಮಾಡ್ಕೋಬೋದು. ಬಟ್ ನಾನು ಚೂಸ್ ಮಾಡ್ಕೊಂಡಿದ್ದು ಈ ವಿಲ್ಲಾನ. ಸೊ ಇಲ್ಲಿ ನಾನು, ನನ್ನ ಅಕ್ಕ ಮತ್ತು ಅರ್ಷಿ 3 ಮೆಂಬರ್ಸ್ ಆಗಿರೋದ್ರಿಂದ ಒಂದು ಎಕ್ಸ್ಟ್ರಾ ಬೆಡ್ನ ನಾವು ತೊಗೊಂಡಿದ್ವಿ. ನಾವು ಬಂದಿದ್ದು ಒಂದು ಮಚ್ ನೀಡೆಡ್ ವೆಕೇಷನ್ಗೋಸ್ಕರ. ಆ್ಯಂಡ್ ಇದು ಬಂದು ನಾವು ಆ್ಯಕ್ಚುಲಿ ಮಾರ್ಚ್ ನನ್ನ ಬರ್ಡೇ ಟೈಮಲ್ಲಿ ನಾವು ಬುಕ್ ಮಾಡಿದ್ದು. ಬಟ್ ಅದು ಮಾರ್ಚಿಂದ ಪೋಸ್ಟ್ಪೋನ್ ಆಗಿ 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 ಇವಾಗ ಅದು ಜುಲೈಗೆ ಬಂದು ನಿಂತ್ಕೊಳ್ತದ್ದು. ಇದು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸ್ಮಾಲ್ ವಿಲ್ಲಾ. ಒಂದು ರೂಮ್ ಆ್ಯಂಡ್ ಒಂದು ಔಟ್ಸೈಡ್ ನಮಗೊಂದು ಬಾಲ್ಕನಿ ಥರ ಒಂದು 2 ಚೇರ್ಸ್ ಇತ್ತು. ಸೊ ಹಾಗೆ ಒಂದು ಬ್ಯೂಟಿಫುಲ್ ಆಗಿ ವ್ಯೂ ಬಂದು ಬ್ಯಾಕ್ ವಾಟರ್ ವ್ಯೂವನ್ನು ನೋಡೋದಕ್ಕೆ ಒಂದು ಖುಷಿ ಇತ್ತು. ಬಟ್ ನನಗೆ ಅಂತ ಏನು ಎಕ್ಸೈಟ್ಮೆಂಟ್ ಆಗಿರಲಿಲ್ಲ. ಬಿಕಾಸ್ ನಾನು ಹೇಳಿದ್ನಲ್ಲ, ದ ಶರಾಯ್ ಅವ್ರದ್ದು ಪ್ರಾಪರ್ಟಿ ಬಂದು ಚಿಕ್ಕಮಂಗ್ಳೂರು ಆ್ಯಂಡ್ ಬಂಡೀಪುರ ನೋಡಿರೋದ್ರಿಂದ ನನಗೆ ಕಬಿನಿಯಲ್ಲಿ ಅಂತ ಏನು ಹೇಳ್ಕೊಡೋ ಥರ ನನಗೇನು ಅನಿಸ್ಲಿಲ್ಲ. ಬಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಜೊತೆಗೆ ನಾನು ಲೀವ್ ಇನ್ ಪ್ರೆಸೆಂಟಲ್ಲಿ ಇರೋ ಹುಡುಗಿ, ಲೀವ್ ಫುಲ್ಲಿ ಅನ್ನೋ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಹಾಗೆ ನಾನು ಯಾವಾಗಲೂ ನಾನೇ ಹೇಳ್ತಿರ್ತೀನಿ ಗ್ರ್ಯಾಟಿಟ್ಯೂಡ್ ಮೋರ್ ಕಂಪ್ಲೇಂಟ್ ಲೆಸ್ ಅಂತ. ಕಂಪ್ಲೇಂಟ್ ಮಾಡೋದು ಬೇಡ ಅನ್ನೋ ಥರ. ಇವಾಗ ಹೇಗೂ 2 ಡೇಸ್ ಇರಬೇಕು, 2 ನೈಟ್ಸು ಎಂಜಾಯ್ ಮಾಡೋಣ ಅಂತ ಹೇಳಿ ಆರಾಮಾಗಿದ್ದೆ. ಬಟ್ ಇದು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಅಥವಾ ಕೊಲಾಬ್ರೇಷನ್ಸ್ ಆಗಿರಲಿಲ್ಲ. ಐ ಪೇಯ್ಡ್ ಪರ್ ನೈಟ್ ಆ್ಯಕ್ಚುಲಿ 30K ಫಾರ್ ದ ವಿಲ್ಲಾ ಫಾರ್ 3 ಮೆಂಬರ್ಸ್. ಅದು ಏನು ಫುಡ್ ಆಗಲಿ ಏನು ಇನ್ಕ್ಲೂಡೆಡ್ ಇರಲಿಲ್ಲ. ಬಟ್ ವಿಲ್ಲಾ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಕ್ಯೂಟಾಗಿ ಅನಿಸ್ತು. ಸೊ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಊಟಕ್ಕೆ ಅಂದ್ಬಿಟ್ಟು ರೂಮಲ್ಲಿ ಏನು ತರಿಸ್ಕೊಳ್ಳೋದು ಬೇಡ, ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗ್ತಾಯಿದ್ವಿ. ಬಟ್ ವಾಶ್ರೂಮ್ ಬಂದು ಕ್ಯೂಟಾಗಿತ್ತು. ಬಟ್ ಅದೇ ಹೇಳಿದ್ನಲ್ಲ, ನಂಗೆ ಅಂತ ಎಕ್ಸೈಟ್ಮೆಂಟ್ ಅನಿಸ್ಲಿಲ್ಲ. ಬಿಕಾಸ್ ನನಗೆ ಚಿಕ್ಕಮಂಗ್ಳೂರು ಆ್ಯಂಡ್ ಬಂಡೀಪುರ ಅಲ್ಲೆಲ್ಲ ನಮಗೆ ಪ್ರೈವೇಟ್ ಪೂಲ್ ಆಗಿರ್ಬೋದು ಅದೆಲ್ಲ ಇರೋದ್ರಿಂದ ಏನು ಕಂಪ್ಲೇಂಟ್ ಮಾಡೋದು ಬೇಡ, ಬಂದಿದ್ದೀವಿ ಎಂಜಾಯ್ ಮಾಡೋಣ. ಜೊತೆಗೆ ನನಗೆ ಮಾನ್ಸೂನ್ ಅಂದರೆ ಇಷ್ಟ, ಮಳೆ ಅಂದರೆ ಇಷ್ಟ. ಜೊತೆಗೆ ನಾನು ಬಂದಿರೋದು ಮೇನ್ ಸಫಾರಿಗೋಸ್ಕರ, ಟೈಗರ್ಗೋಸ್ಕರ.
ನಾನು ತುಂಬ ಸಲ ಕಬ್ನಿಗೆ ಬಂದಿದ್ದೀನಿ. ಲಾಸ್ಟ್ ಟೈಮು ಯುವಲ್ ಬ್ಯಾಕಲ್ಲಿ ಇದ್ದೆ ಆ್ಯಂಡ್ ಬೇರೆ ಬೇರೆ ರೆಸಾರ್ಟ್ಗಳನ್ನೂ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಈ ಸಲ ನನ್ನ ಬರ್ಡೇಗೆ ಅಂತೇಳಿ ನಾವು ದ ಶರಾಯಿ ಕಬ್ನಿ ಬುಕ್ ಮಾಡ್ಕೊಂಡ್ವಿ, ವಾಟರ್ ವಿಲ್ಲಾ ಅಂತ ಹೇಳಿ. ಅಂದರೆ ಬ್ಯಾಕ್ ವಾಟರ್ ವಿಲ್ಲಾ, ಅದು ಕನ್ಫ್ಯೂಸ್ ಆಯ್ತು ನಮಗೆ, ವಾಟರ್ ವಿಲ್ಲಾ ಆರ್ ಬ್ಯಾಕ್ ವಾಟರ್ ವಿಲ್ಲಾ ಅಂತ. ಬಟ್ ಎನಿ ಹೌ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಅನಿಸ್ತು. ಬಟ್ ಏನು ಹೇಳ್ತಾರೆ, ಈ ಮಳೆಗೆ ಈ ಬ್ಯಾಕ್ ವಾಟರ್ ನೋಡೋದಕ್ಕೆ ಅಂದರೆ ತುಂಬ ಕಾಮಾಗಿ ಅನಿಸ್ತಿತ್ತು. ನನಗೂ ಸ್ವಲ್ಪ ಸೈಲೆಂಟಾಗಿದ್ದರೆ ನನಗೆ ಇಷ್ಟ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಬೇಗ ಬೇಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹಾಗೆ ಒಂದು ರೆಸ್ಟೋರೆಂಟ್ ಕಡೆಗೆ ಹೊರಟ್ವಿ. ಸೊ ಬ್ಯೂಟಿಫುಲ್ ಆಗಿತ್ತು ವ್ಯೂ, ನೀವು ಸಹ ನೋಡ್ಬೋದು. ಇದು ಬೇರೆ ಬೇರೆ ವಿಲ್ಲಾಸ್ಗಳು ಇಲ್ಲಿರೋವಂಥದ್ದು. ಸೊ ಜೋರಾಗಿ ಮಳೆ ಅಂತೂ ಸುರಿತಾ ಇತ್ತು, ಹಾಗೆ ಎಲ್ಲರಿಗೂ ಹೊಟ್ಟೆ ಹಸ್ತಿತ್ತು. ಸೊ ಹಾಗಾಗಿ ರೆಸ್ಟೋರೆಂಟಿಗೆ ಬಂದ್ವಿ. ಆಲ್ಮೋಸ್ಟ್ ಏನೋ ಕ್ಲೋಸಿಂಗ್ ಟೈಮ್ ಅಂತ ಏನೋ ಹೇಳ್ತಿದ್ರು, 3 o'clock. ಇಲ್ಲಿ ಬಂದು ನಾನು ವೆಜ್ ಆ್ಯಂಡ್ ಅಕ್ಕ ಬಂದು ನಾನ್ ವೆಜ್ ಆ್ಯಂಡ್ ಅರ್ಷಿ ಆಲ್ಸೋ ವೆಜ್. ಸೊ ಅವಳಿಗೆ ಜೀರಾ ರೈಸ್ ಅನ್ನೋ ಆರ್ಡರ್ ಮಾಡಿಕೊಟ್ವಿ. ಆ್ಯಂಡ್ ನಾನಂತೂ ಮೀಟ್ ಬಿಟ್ಟು ತುಂಬ ವರ್ಷ ಆಯಿತು ಸ್ಪಿರಿಚುಯಾಲಿಟಿ ಎಂಟರ್ ಆದಮೇಲೆ. ಎಗ್ ಒಂದು ತಿಂತೀನಿ ನಾನು. ಸೊ ಅಕ್ಕನಿಗೆ ಫಿಶ್ ಅಂದರೆ ಇಷ್ಟ, ಹಾಗಾಗಿ ಅವಳಿಗೆ ತವಾ ಫ್ರೈ ಅವಳಿಗೆ ಆರ್ಡರ್ ಮಾಡಿಕೊಟ್ವಿ. ಇಲ್ಲಿ ಯಾರೂ ರಿಸ್ಟ್ರಿಕ್ಷನ್ ಇಲ್ಲ, ಫುಡ್ ಯಾರು ಬೇಕಾದ್ರೆ ಏನು ಬೇಕಾದ್ರೆ ತಿನ್ಬೋದಿತ್ತು. ಆ್ಯಂಡ್ ನನಗಂತೂ ಫೇವ್ರೆಟ್ ಫುಡ್ ನನ್ನ ಕೊಡಗಿನಲ್ಲಿ ಹುಟ್ಟಿರೋದ್ರಿಂದ ಅಕ್ಕಿ ರೊಟ್ಟಿ, ಚಟ್ನಿ ಆ್ಯಂಡ್ ಅಕ್ಕನಿಗೆ ಇದು ಕೋಳಿ ಸಾರು, ನಾಟಿ ಕೋಳಿ ಸಾರು, ಅದು ಅವಳು ಸ್ವಲ್ಪ ಟೇಸ್ಟ್ ಮಾಡಲಿ ಅಂತ. ಹಾಗೆ ಊಟ ಆದಮೇಲೆ ನನಗಂತೂ ಲೈಮ್ ಸೋಡಾ ಬೇಕೇ ಬೇಕು, ಅದು ಸ್ವೀಟ್ ಆ್ಯಂಡ್ ಸಾಲ್ಟ್. ನಂಗೆ ಸ್ವಲ್ಪ ಲೋ ಬಿ ಪಿ ಇದೆ ಹಾಗಾಗಿ. ಸೊ ಹಾಗಾಗಿ ರೆಸ್ಟೋರೆಂಟ್ ತುಂಬ ಬ್ಯೂಟಿಫುಲ್ಲಾಗಿ ಅನಿಸ್ತು. ನಿಮಗೂ ಒಂದು ರೆಸ್ಟೋರೆಂಟ್ ಹೇಗಿದೆ ಅಂತ ತೋರಿಸೋದಕ್ಕೋಸ್ಕರನೇ ಒಂದು ಈ ವಿಡಿಯೋ ಮಾಡಿಕೊಂಡೆ. ರೆಸ್ಟೋರೆಂಟ್ ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲ್ ಇತ್ತು. ಬಟ್ ಇಲ್ಲಿ ಯಾರಿಗೂ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಯೋದಕ್ಕೆ ಇವಾಗ ಸದ್ಯಕ್ಕೆ ಮನಸ್ಸಿರಲಿಲ್ಲ. ಎಲ್ಲರೂ ಸಫಾರಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಬೋಟ್ ಸಫಾರಿ ಹೋಗೋಣ ಅಂದ್ಕೊಂಡ್ವಿ. ಬಟ್ ಮಳೆ ಜೋರಿರೋದ್ರಿಂದ ಸೊ ಸೇಫ್ ಅಲ್ಲ ಅಂತ ಅನಿಸ್ತು. ಬಟ್ ನಾನು ಒಂದು ಲಾಸ್ಟ್ ಇಯರ್ ಅಥವಾ ಒಂದು 2 years ಬ್ಯಾಕ್ ನಾನು ತುಂಬ ಸಲ ಸಫಾರಿಗಳಿಗೆ ಬಂದಿದ್ದೀನಿ. ಸೊ ಬೋಟ್ ಸಫಾರಿ ತುಂಬ ಬ್ಯೂಟಿಫುಲ್ಲಾಗಿ ಇರುತ್ತೆ. ಬಟ್ ಮಜಾನೂ ಬರ್ತಿತ್ತು. ಬಟ್ ಇವರು ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಆರಾಮಾಗಿ ಬಾಲ್ಕನಿಯಲ್ಲಿ ಕೂತ್ಕೊಂಡು ಈ ಬ್ಯೂಟಿನ ಸವಿತಾ ಇದ್ವಿ. ಹಾಗೆ ಆರಾಮಾಗಿ ನಮ್ಮ ಒಂದು ಮಾತುಕತೆಗಳನ್ನ ಮುಂದುವರಿಸ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ.